ಹಲೋ, ಹೇಳಣ್ಣ. ಹೇಳಿ ಮಹೇಶ್. ಚೆನ್ನಾಗಿದ್ದೀರಾ ಮಹೇಶ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಹೇಶ್. ಹೇಳಿ ಮಹೇಶ್, ಏನ್ ಸಮಾಚಾರ? ಮತ್ತೆ ಏನ್ ನಡ್ಸಿರಿ ಈಗ ಪುಣ್ಯಭೂಮಿ ಹೋರಾಟದ ಬಗ್ಗೆ? ಅದೇ ಮಹೇಶ್ ಅವರೇ, ಈಗ ನೋಡಿ, ಈಗ ಕಲಾವಿದರ ಸಂಘ ಇರ್ಬೋದು, ನಿರ್ದೇಶಕರ ಸಂಘ ಇರ್ಬೋದು, ನಿರ್ಮಾಪಕರ ಸಂಘ ಇರ್ಬೋದು, ಅಥವಾ ವಾಣಿಜ್ಯ ಮಂಡಳಿಗೆ ಒಂದು ಮನವಿ ಮಾಡ್ತಾ ಇದೀವಿ. ಆದಷ್ಟು ಬೇಗ ನೀವು ಒಂದು ನಿಯೋಗ ಎತ್ಕೊಂಡು ಸರ್ಕಾರ ಬಳಿ ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡಿ. ಪುಣ್ಯಭೂಮಿ ವಿಚಾರದಲ್ಲಿ ಇಲ್ಲಿ ತನಕ ನೀವು ಯಾವುದೇ ಒಂದು ಪ್ರಯತ್ನಗಳು ಮಾಡಿಲ್ಲ. ಸುಮ್ಮನೆ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗಲ್ಲ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಮಹೇಶ್ ಅವರೇ. ಒಳ್ಳೆ ಸಂಘಟನೆಯಿಂದ ಅಕಾಡೆಮಿ ಅಧ್ಯಕ್ಷರು ಸಾಧುಕೋಶನ್ ಅವರು, ಅವರು ಉಮೇಶ್ ಮಲ್ಕವರು ಒಂದು ಒಳ್ಳೆ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು. ಹೌದು ಮಹೇಶ್ ಅವ್ರೆ, ಇವರು ಒಂದು ಮನವಿಗಳು ಕೊಡ್ಬೇಕು. ಸುಮ್ನೆ ಒಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ರೆ ಪ್ರಯೋಜನ ಇಲ್ಲ. ಒಂದು ನಿಯೋಗ ಎತ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ಲಿ ಅಂದ್ಬಿಟ್ಟು ನಮ್ಮ ಒಂದು ಒತ್ತಾಯ ಅಷ್ಟೇ, ಇನ್ನೇನು ಇಲ್ಲ. ಆಗ್ಬೇಕಲ್ಲ, ಒತ್ತಡ ಆಗ್ಬೇಕು, ಆಗ್ಲಿಲ್ಲ ಅಂತ ನಡೆಯಲಿಲ್ಲ. ನಿಮ್ಮ ಮುಖಾಂತರ ನಾನು ಅವ್ರ ಜೊತೆ ಮಾತಾಡಿ ಒತ್ತಡ ಮಾಡ್ತೀವಿ. ಮಾತಾಡಿ ದಯವಿಟ್ಟು ಮಾತಾಡಿ. ನಮ್ಮ ಸಂಘಟನೆಯಲ್ಲಿ ನೀವು ಕೂಡ ಲೀಡ್ರು. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ನೀವು ನಿಮ್ ಪ್ರಯತ್ನ ಮಾಡಿ. ದಯವಿಟ್ಟು ಯಥಾರ್ಥಕ್ಕೆ ಅಲ್ಲಿ ಅಭಿಮಾನ ಸ್ಟುಡಿಯೋದಲ್ಲಿ ಅಪ್ಪಾಜಿಯವರ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರ್ಬೋದು, ಅವ್ರ ಸಂಬಂಧಪಟ್ಟ ಎಲ್ಲರಿಗೂ ದೂರವಾಣಿ ಮುಖಾಂತರ ಮಾತಾಡ್ತೀವಿ. ಸಂಪೂರ್ಣ ನಮಗೆ ಬೆಂಬಲ ಕೊಟ್ಟದಕ್ಕೆ ಧನ್ಯವಾದಗಳು. ನಿಮ್ ಜೊತೆಗೆ ಅವಾಗ ನಾವು ಸೇರ್ವಣೆ ಆಗಿರ್ತೇವೆ. ಆಯ್ತು ಮಹೇಶ್ ಅವ್ರೆ, ಮಾತಾಡಿ ಮಹೇಶ್ ಅವ್ರೆ, ಮಾತಾಡಿ. ನಾನು ಪ್ರಯತ್ನ ಮಾಡ್ತೀನಿ, ಮಾತಾಡ್ತೀನಿ, ನೀವು ಮಾತಾಡಿ. ಆಯ್ತಣ್ಣ, ಓಕೆ ಮಹೇಶ್ ಅವ್ರೆ. ಥ್ಯಾಂಕ್ ಯು ಮಹೇಶ್ ಅವ್ರೆ.